ಓಂ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸೃಷ್ಟಿಸ್ಥಿತಿವಿನಾಶಾನಾಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯೇ ಗುಣಮಯೇ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ ನಮಸ್ಕಾರ. ಗ್ರಾಚಾರ ಪರಿಹಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ ಮಾಸದಲ್ಲಿ ಮೇಷರಾಶಿಯವರಿಗೆ ಮಾಸಫಲ ಹೇಗಿದೆ ಅಂತ ನಾವು ಇವಾಗ ನೋಡೋಣ. ಮೇಷರಾಶಿಯಿಂದ 2ರಲ್ಲಿ ಶುಕ್ರಗ್ರಹರು, ನಂತರ ಗ್ರಹಸ್ಥಾನ ಬದಲಾವಣೆಯಾಗಿ ಶುಕ್ರರು ಈ ಜುಲೈ 26ರಿಂದ ಮಿಥುನ ರಾಶಿಯಲ್ಲಿ ಗುರು ಹಾಗೂ ರವಿಗ್ರಹರ ಜೊತೆಗೆ ಸಂಚಾರ ಮಾಡ್ತಾರೆ. ಇನ್ನು 4ರಲ್ಲಿ ಬುಧಗ್ರಹರಿದ್ದು 25ರಿಂದ ಕಟಕ ರಾಶಿಗೆ ಅಂದರೆ ಅಲ್ಲಿಗೆ ಬುಧರ ಜೊತೆಗೇ ರವಿಗ್ರಹರು ಸಂಚಾರವನ್ನು ಮಾಡ್ತಾರೆ. ಪಂಚಮ ಭಾವದಲ್ಲಿ ಕುಜ ಮತ್ತು ಕೇತುಗ್ರಹರಿದ್ದು ಮಾಸಾಂತ್ಯಕ್ಕೆ ಅಂದರೆ ಜುಲೈ 28ರಂದು ಕುಜಗ್ರಹರು ಕನ್ಯಾ ರಾಶಿಗೆ ಬಂದು ಸಂಚರಿಸ್ತಾರೆ. ಇನ್ನು ಏಕಾದಶ ಭಾವದಲ್ಲಿ ರಾಹುಗ್ರಹರು ಹಾಗೂ ದ್ವಾದಶ ಭಾವದಲ್ಲಿ ಶನಿ ಮಹಾತ್ಮರ ಸಂಚಾರ ಇದೆ. ಗ್ರಹಗಳ ಸಂಚಾರ ಹೀಗಿರುವಾಗ ಮೇಷರಾಶಿಯವರಿಗೆ ಈ ಮಾಸದಲ್ಲಿ ಹೇಗಿದೆ ಅಂದರೆ, ಮೊದಲ ವಾರ ಅಷ್ಟೇನೂ ಹೇಳಿಕೊಳ್ಳುವ ಪ್ರಗತಿ ಇರೋದಿಲ್ಲ. ಒಂದಷ್ಟು ವ್ಯಾಕುಲತೆ, ಅಸಮಾಧಾನಗಳು ಕಾಡ್ತಾ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಎಲ್ಲ ಸಾಮಾನ್ಯವಾಗಿರುತ್ತೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ವಂಚನೆಯಾಗೋ ಸಾಧ್ಯತೆಗಳಿವೆ ವೀಕ್ಷಕರೇ. ಇದನ್ನು ಮಾತ್ರ ನೀವು ಗಮನವಿಟ್ಟು ನೋಡ್ಕೊಳ್ಳಿ. ಯಾಕೆ ಅಂತಂದರೆ, ಯಾವಾಗ ನಾವು ಒಂದು ರೀತಿ ಬೇಸರದಲ್ಲಿರ್ತೀವಿ, ದುಃಖದಲ್ಲಿರ್ತೀವಿ, ಅಸಮಾಧಾನದಲ್ಲಿರ್ತೀವಿ, ಚಿಂತೆಯಲ್ಲಿರ್ತೀವಿ, ಅಂತಹ ಸಮಯದಲ್ಲೇ ನಮಗೆ ವಂಚನೆಗಳು ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರ ಇರ್ಬೋದು ಅಥವಾ ವೈಯಕ್ತಿಕ ಜೀವನದ ವಿಚಾರಗಳಿರ್ಬೋದು, ಇದನ್ನೆಲ್ಲ ಮೂರನೆಯವರ ಜೊತೆ ಹಂಚ್ಕೊಳ್ಳೋಕೆ ಹೋಗ್ಬಿಡಿ, ಅಥವಾ ಅದರ ಒಂದು ಇತ್ಯರ್ಥಕ್ಕೆ ಮೂರನೆಯವರ ಪ್ರವೇಶ ಬೇಡ. ಇದರ ಬಗ್ಗೆ ನೀವು ಜಾಗ್ರತೆಯನ್ನು ವಹಿಸಬೇಕು. ಮೂರನೆಯವರ ಒಂದು ಪ್ರವೇಶಕ್ಕೆ ಅವಕಾಶವನ್ನು ಕೊಡಬೇಡಿ. ಸ್ವಲ್ಪ ತಾಳ್ಮೆಯಿಂದ ಇದ್ದರೆ 2ನೇ ವಾರದಲ್ಲಿ ನಿಮಗೆ ತುಂಬಾ ಶುಭ ಫಲಗಳು ಇವೆ. ಉದ್ಯೋಗಿಗಳಿಗೆ ಬಡ್ತಿ ಇದೆ. ರಾಜಕಾರಣಿಗಳಿಗೆ ಮತ್ತು ಈ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಸ್ಥಾನಮಾನ ಪ್ರಾಪ್ತಿಯಾಗುತ್ತೆ. ಮತ್ತು ರೈತರಿಗೆ ಕೂಡ ಒಂದು ಒಳ್ಳೆಯ ಬಿತ್ತನೆ ಬೀಜ ಸಿಗೋದಿರ್ಬೋದು, ಒಂದು ಸಾವಯವ ಅಥವಾ ರಸಗೊಬ್ಬರಗಳು ಸಿಗ್ಬೋದಿರ್ಬೋದು. ಸಾವಯವ ಗೊಬ್ಬರ ಅಥವಾ ರಸಗೊಬ್ಬರಗಳು ಕೂಡ ಸಿಗುತ್ತೆ. ಇನ್ನು ಸರ್ಕಾರಿ ಕೆಲಸಕ್ಕೆ ಕೂಡ ನಿರುದ್ಯೋಗಿಗಳು ಪ್ರಯತ್ನಿಸಬಹುದು, ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಹೀಗಾಗಿ ನಿರುದ್ಯೋಗಿಗಳಿಗೆ ಈ ಜುಲೈ ಮಾಸದಲ್ಲಿ ಉದ್ಯೋಗ ಪ್ರಾಪ್ತಿ ಯೋಗ ಇದೆ. ಹಾಗೆಯೇ ಉದ್ಯೋಗ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಕೂಡ ಪ್ರಯತ್ನ ಮಾಡಬಹುದು. ಇನ್ನು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಆರ್ಥಿಕವಾಗಿ ಕೂಡ ಅಭಿವೃದ್ಧಿ ಎಲ್ಲರಿಗೂ ಇದೆ. ಇನ್ನು ಆರೋಗ್ಯದ ವಿಚಾರ ನೋಡಿದಾಗ ನಿಮ್ಮ ತಾಯಿಗೆ ಅಥವಾ ತಾಯಿಯ ಸ್ಥಾನದಲ್ಲಿರೋರಿಗೆ, ಈಗ ಅತ್ತೆ ಇರ್ಬೋದು, ದೊಡ್ಡಮ್ಮ ಇರ್ಬೋದು, ಚಿಕ್ಕಮ್ಮ ಇರ್ಬೋದು, ಅಥವಾ ನೀವು ಯಾರಿಗೆ ತಾಯಿಯ ಸ್ಥಾನವನ್ನು ಕೊಟ್ಟಿದ್ದೀರಾ ಅವರಿಗೆ ಕೂಡ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆ ಇದೆ. ಜೊತೆಗೆ ನಿಮಗೂ ಕೂಡ ಸ್ವಲ್ಪ ತಲೆನೋವು, ಕಿರಿಕಿರಿ, ಕಣ್ಣಿನ ತೊಂದರೆಗಳು ಇವೆಲ್ಲವೂ ಕೂಡ ಸಾಧ್ಯತೆಗಳು ಕಾಣಿಸ್ಕೊಳ್ಳುತ್ತೆ. ವಾತಾವರಣದ ಏರುಪೇರುಗಳಿಂದನೂ ಕೂಡ ಇದು ಆಗಬಹುದು. ಇನ್ನು ಇದು ಪರಿಹಾರವಾಗಿ ನೀವು ದಿನನಿತ್ಯ ವಿಷ್ಣು ಸಹಸ್ರನಾಮವನ್ನು ಕೇಳ್ಕೊಳ್ಳಿ. ಹಾಗೆಯೇ ಈ ಮಾಸದ ಅಂದರೆ ಆಷಾಢ ಮಾಸದ ವಿಶೇಷವಾಗಿ ಏನೇನು ಹಬ್ಬಗಳು ಬರುತ್ತೆ, ಗುರು ಪೌರ್ಣಿಮೆ ಇರಬಹುದು, ಮತ್ತು ಭೀಮ್ನ ಅಮಾವಾಸ್ಯೆ, ಹಾಗೆ ನಾಗರ ಗರುಡ ಪಂಚಮಿ, ಮತ್ತು ವಿಶೇಷವಾಗಿ ಆಷಾಢ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಿ. ಇದರಿಂದ ಅನೇಕ ಅಡೆತಡೆಗಳು ನಿವಾರಣೆಯಾಗಿ ನೀವು ಅಭಿವೃದ್ಧಿಯನ್ನು ಕಾಣ್ತೀರಿ ಅಂತ ಹೇಳ್ತಾ, ಮೇಷರಾಶಿಯ ಎಲ್ಲ ವೀಕ್ಷಕರಿಗೂ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.